ಟೈಟಾನಿಕ್ ಹೀರೋ ಅವರಿಗೆ ನನ್ನ ಕನಸು ಮೀಸಲು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಮೊದಲಿಗೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಸಾಂಗ್ ಪ್ರಾಜೆಕ್ಟ್ ಲಿಂಕ್ ಆಗಿರುತ್ತೆ, ಒಂದು ಎಫೆಕ್ಟ್ಸ್ ಪ್ರಾಜೆಕ್ಟ್ ಲಿಂಕ್ ಆಗಿರುತ್ತೆ. ಎರಡೂ ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವೆರಡೂ ಕಾಪಿ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಇವೆರಡೂ ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಹಾಕಿರೋ ಇನ್ನೊಂದಿದೆ ಎಲ್ಲ ಎಫೆಕ್ಟ್ಸು, ಇದಕ್ಕೆ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ನೋಡ್ಬೋದು. ಈ ರೀತಿ ಬಂದಾದಮೇಲೆ ಏನು ಮಾಡಬೇಕು ಅಂದರೆ ಲಾಸ್ಟಿಗೆ ಬಂದು ಇಲ್ಲಿ ಫಸ್ಟ್ ಒಂದು ಗ್ರೂಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸ್ಲೈಡ್ ಮಾಡಿ. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಸೆಕೆಂಡ್ ಒನ್ ಆಪ್ಷನ್ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಆಪ್ಷನ್ ಇಟ್ಕೊಂಡು ಈ ರೀತಿ ಲಾಸ್ಟ್ವರೆಗೂ ಬಂದು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಕರೆಕ್ಟಾಗಿ ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಈ ರೀತಿ ಆಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಮೇಲೆ ಗ್ರೂಪ್ ಆ್ಯಂಡ್ ಮಾರ್ಕ್ 1 ಅಂತ ಇದೆಯಲ್ಲ, ಈ ರೀತಿ ಇದಾವಲ್ಲ 1 2 3 ಇವೆಲ್ಲ ಇಲ್ಲಿ ಫೋಟೋ ಹಾಕಬೇಕಾಗುತ್ತೆ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಒನ್ ಆಪ್ಷನ್ ಇಟ್ಕೊಳ್ಳಿ. ಸಾಧಾರಣವಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಕೈಯಿಂದ ಈ ರೀತಿ ಕೈಯಿಂದ ಝೂಮ್ನ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡಿಕೊಂಡು ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡ್ಕೊಂಬಿಡಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇನ್ನು ಉಳಿದದ್ದು ಮೇಲ್ಗಡೆ ಇದಾವಲ್ಲ, ಇವಕ್ಕೂ ಕೂಡ ಅದೇ ರೀತಿ ಎಡಿಟ್ ಮಾಡ್ಕೋಬೇಕಾಗುತ್ತೆ ನೀವು. ಇದು ಸೆಕೆಂಡ್ ಒನ್ನು ಇದಕ್ಕೂ ಅದೇ ರೀತಿ ಮಾಡ್ಕೋಬೇಕು. ಆಮೇಲೆ ಥರ್ಡ್ ಅಂತ ಇದೆಯಲ್ಲ, ಇದಕ್ಕೂ ಅದೇ ರೀತಿ ಮಾಡ್ಕೊಳ್ಳಿ. ಇದಕ್ಕೂ 4ನೇದಕ್ಕೂ ಅದೇ ರೀತಿ ಮಾಡ್ಕೊಳ್ಳಿ. 5ನೇದಕ್ಕೂ ಅದೇ ರೀತಿ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಪ್ರಿವ್ಯೂ ವಿಡಿಯೋ ಬಂದಂಗೆ ಬರುತ್ತೆ ವಿಡಿಯೋ. ಇಷ್ಟು ಮಾಡ್ಕೊಂಡಾದ್ಮೇಲೆ ನೀವು ವಾಟ್ಸಪ್ಪಿಗೆ ಹಾಕ್ಕೋಬೋದು ಸೇವ್ ಮಾಡಿಕೊಂಡು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.